ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ವರಮಹಾಲಕ್ಷ್ಮಿ ವ್ರತದ ವ್ಲಾಗ್ನ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಂಗೆ ಆಲ್ಮೋಸ್ಟ್ ವರಮಹಾಲಕ್ಷ್ಮಿನ 2 ದಿನ ಸೆಲೆಬ್ರೇಟ್ ಮಾಡ್ಕೊಳಂಗೆ ಅನ್ನಿಸ್ತು. ಬಿಕಾಸ್ ಯಾಕಂದರೆ ನಾವು ಆಫೀಸಲ್ಲಿ ಕೂಡ ಸೆಲೆಬ್ರೇಟ್ ಮಾಡ್ತೀವಿ. ಸೆಲೆಬ್ರೇಟ್ ಇನ್ ದ ಸೆನ್ಸ್ ನಾವು ಅಲ್ಲಿ ಎತ್ನಿಕ್ ಡೇ ಆ ಥರ ಏನಾದರೂ ಆರ್ಗನೈಸ್ ಮಾಡಿರ್ತೀವಿ. ಸೊ ನಾನೇ ಆರ್ಗನೈಸ್ ಮಾಡಿದ್ದೆ ಎತ್ನಿಕ್ ಡೇನ. ಸೊ ಎಲ್ಲರೂ ತುಂಬ ಜನ ಎಲ್ಲರೂ ಎತ್ನಿಕಲ್ಲಿ ಡ್ರೆಸ್ಅಪ್ ಆಗಿ ಬಂದಿದ್ದರು. ನಾನು ಕೂಡ ಸಾರಿ ಹಾಕ್ಕೊಂಡು ಹೋಗಿದ್ದೆ. ನಂಗೆ ಆ್ಯಕ್ಚುಲಿ ಮಾರ್ನಿಂಗ್ ಎದ್ದಿದ ತಕ್ಷಣ ಏನು ಸಾರಿ ಹಾಕ್ಕೊಂಡು ಹೋಗೋದು ಅನ್ನೋದೇ ಒಂದು ದೊಡ್ಡ ಸ್ಟ್ರೆಸ್ ಆಗಿಬಿಟ್ಟಿತ್ತು. ಬಿಕಾಸ್ ನಾನು ಹಿಂದಿನ ದಿನ ಚೂಸ್ ಮಾಡ್ಕೊಬೇಕು ಅಂತ ಹೇಳಿದರೆ ನನಗೆ ಟೈಮೇ ಆಗಿರಲಿಲ್ಲ. ಸೊ ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಎಲ್ಲ ಸಾರಿನ ತೆಗೆದ್ಬಿಟ್ಟು ನೋಡ್ತಾ ಇದ್ದೀರಾ ಈ ಸಾರೀಸೆಲ್ಲ ಆ್ಯಕ್ಚುಲಿ ನಾನಿನ್ನೂ ಯಾವುದು ಫಸ್ಟ್ ಟೈಮನ್ನು ಉಟ್ಟಿಲ್ಲ ಅಲ್ಲ. ಆ ಥರ ಸಾರೀಸ್ನೆಲ್ಲ ನಾನು ಏನು ಮಾಡಿರ್ತೀನಿ ಅಂದರೆ ಒಂದು ಸೂಟ್ ಕೇಸಲ್ಲಿ ಹಾಕಿಟ್ಕೊಂಡಿರ್ತೀನಿ, ಒಂದು ಟ್ರಾಲಿ ಬ್ಯಾಗಲ್ಲಿ. ಬಿಕಾಸ್ ಯಾಕಂತ ಹೇಳಿದರೆ ನನಗೆ ಈಸಿ ಆಗುತ್ತೆ. ನಾನು ಕಬೋರ್ಡಲ್ಲಿ ಜೋಡಿಸಿಟ್ಬಿಟ್ರೆ ನನಗೆ ಹುಟ್ಟಿರೋ ಸೀರೆ ಜೊತೆಗೆ ಮಿಕ್ಸ್ ಆಗುತ್ತೆ ಅಂತ ಸೆಪ್ರೇಟಾಗಿ ಇಟ್ಕೊತೀನಿ. ನಾನು ಫೈನಲ್ ಆಗಿ ಈ ಸಾರಿನ ಚೂಸ್ ಮಾಡಿದೆ. ಇದು ಗೋಲ್ಡನ್ ಕಲರ್. ನೋಡಿ, ಇದು ಬ್ಲೌಸ್ ಎಷ್ಟು ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಈ ಸಾರಿಗೆ ಏನಂತ ಹೇಳಿದ್ರೆ ರನ್ನಿಂಗ್ ಬ್ಲೌಸ್ ಇತ್ತು, ಅದನ್ನು ನಾನು ಹೊಲಿಸಿರಲಿಲ್ಲ. ನಾನು ಏನಂತ ಅಂದ್ಕೊಂಡೆ ಅಂದರೆ ಬೇರೆ ಈ ಥರ ಗೋಲ್ಡನ್ ಕಲರ್ದು ಒಂದು ಬ್ಲೌಸ್ ತಗೊಂಡು ಅದನ್ನು ಹೊಲಿಸ್ಬಿಟ್ಟು ಅದಕ್ಕೆ ಸೈಡಲ್ಲೆಲ್ಲ ಈ ಥರ ಕುಚ್ಚೆಲ್ಲ ಇಡ್ಸಿದೆ. ಕುಚ್ಚು ಮೀನ್ಸ್ ಅದು ಏನು ಮಣಿದು ಡಿಸೈನ್ ಇಡ್ಸಿದೆ ಸೈಡಲ್ಲಿ ತೋಳಿಗೆ. ಅದು ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಈ ಸಾರಿ ಬಂದು ಫುಲ್ಲು ಗೋಲ್ಡನ್ ಕಲರ್ ಇದೆ. ಇದರಲ್ಲಿ ತುಂಬ ಜನದ ಹತ್ರ ಮೋಸ್ಟ್ಲಿ ಈ ಸಾರಿ ಇರುತ್ತೆ. ಇದರಲ್ಲಿ ಸಿಲ್ವರ್ ಕಲರು ಬರುತ್ತೆ, ಹಾಗೆ ಗೋಲ್ಡನ್ ಕಲರೂ ಇದೆ. ನಾನು ಸಿಲ್ವರ್ ಕಲರ್ನೂ ತೊಗೊಂಡಿದ್ದೆ, ಬಟ್ ಆದರೆ ಅದನ್ನು ನಾನು ವಾಪಸ್ ಮಾಡಿಬಿಟ್ಟು ಬೇರೆ ಕಲರ್ ತೊಗೊಂಡೆ. ಗೋಲ್ಡನ್ ಅಂದರೆ ನನಗೆ ಎವರ್ ಗ್ರೀನ್. ನನ್ನ ಗೋಲ್ಡನಲ್ಲಿ ತುಂಬ ಅಂದರೆ ತುಂಬ ಸಾರೀಸ್ ಇದೆ. ನೋಡಿ, ಈ ಥರ ನಾನು ಕಾಣಿಸ್ತಾ ಇತ್ತು ನನಗೆ ಸಾರಿ. ಅದಕ್ಕೊಂದು ಸಿಂಪಲಾಗಿ ಒಂದು ಜುಮ್ಕ ಹಾಕಿ ವಾಚ್ ಹಾಕ್ಕೊಂಡಿದ್ದೆ ಆಫೀಸ್ಗೆ. ಬಿಕಾಸ್ ಆಫೀಸ್ಗೆ ನನಗೆ ತುಂಬ ಗ್ರ್ಯಾಂಡ್ ಲುಕ್ ಇಷ್ಟ ಆಗಲ್ಲ ಆಫೀಸಲ್ಲಿರುವಾಗ. ಸೊ ಮನೆಗೆ ಬಂದಮೇಲೆ ನಾನು ಫಿಟ್ ಚೆಕ್ ವೀಡಿಯೋ ಮಾಡೋಣ ಅಂತ ಈ ವಿಡಿಯೋ ತೊಗೊಂಡೆ. ನೋಡ್ತಾ ಇದ್ದೀರಲ್ಲ ನೀವು, ಬ್ಲೌಸ್ ಮತ್ತು ಸಾರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಬ್ಲೌಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಬ್ಲೌಸ್ನ ನಾನು ಆ್ಯಕ್ಚುಲಿ ಬೇರೆ ಸಾರೀಸ್ ಕೂಡ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಬೋದು. ಅದಕ್ಕೆ ನಾನು ಆ ಥರ ಪ್ಲ್ಯಾನ್ ಮಾಡಿನೇ ಇದನ್ನು ಈ ಸಾರಿಗೆ ಹೊಲಿಸ್ಕೊಂಡಿದ್ದೆ. ಆಮೇಲೆ ಈ ರೂಬಿ ಅಂದರೆ ರೆಡ್ ಕಲರ್ ಸ್ಟೋನ್ ಇರೋವಂಥದ್ದು ಈ ರೂಬಿ ಸೆಟ್ ಹಾಕ್ಕೊಂಡಿದ್ದೆ. ಅದಕ್ಕೆ ಸೇಮ್ ಅದೇ ಥರದ್ದು ಜುಮ್ಕಾ ಹಾಗೆ ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಂಡಿದ್ದೆ, ಗೋಲ್ಡ್ ಬ್ಯಾಂಗಲ್ಸಲ್ಲಿ. ಆಫೀಸ್ಗೆ ಆ್ಯಕ್ಚುಲಿ ನಾನು ಫುಲ್ ಸೆಟ್ಟೆಲ್ಲ ಹಾಕ್ಕೊಂಡಿರಲಿಲ್ಲ, ಫ್ರ್ಯಾಂಕಾಗಿ ಹೇಳಬೇಕಂತ ಹೇಳಿದರೆ. ಸಿಂಪಲ್ಲಾಗಿ ಒಂದು ಜುಮ್ಕಾ ಹಾಕ್ಕೊಂಡು ಒಂದು ವಾಚ್ ಮಾತ್ರ ಹಾಕ್ಕೊಂಡು ಹೋಗಿದ್ದೆ. ಇದ್ರ ಬಾರ್ಡರ್ ಸಹಿತ ತುಂಬಾ ತುಂಬ ದೊಡ್ಡ ಇದೆ. ಮತ್ತು ಏನಂತ ಹೇಳಿದರೆ, ನೀವು ಈ ವಿಡಿಯೋದಲ್ಲಿ ನೋಡೋಕ್ಕಿಂತನೂ ಈ ಸಾರಿ ಏನಂತ ಹೇಳಿದ್ರೆ ಡೈರೆಕ್ಟಾಗಿ ನೋಡಿದಾಗ ತುಂಬ ಅಂದರೆ ತುಂಬ ಶೈನಿಂಗ್, ತುಂಬ ಗೋಲ್ಡನ್, ಡಾರ್ಕ್ ಗೋಲ್ಡನ್ ಇದೆ. ನನಗಂತೂ ಈ ಸಾರಿ ಅಂದರೆ ತುಂಬ ಇಷ್ಟ. ಈ ಸಾರಿಗೆ ಇವನ್ ಡಾರ್ಕ್ ರೆಡ್ ಕಲರ್ ಇರೋವಂಥದ್ದು, ಇಲ್ಲಾಂದರೆ ಗ್ರೀನ್, ಡಾರ್ಕ್ ಗ್ರೀನ್, ಇಲ್ಲ ಬ್ರೌನ್ ಕಲರ್, ಈ ಥರ ಚಾಕ್ಲೇಟ್ ಬ್ರೌನ್ ಕಲರ್, ಈ ಥರದ ಬ್ಲೌಸಸ್ ಸಹಿತ ಹಾಕೊಬೋದು, ಇನ್ನೂ ಚೆನ್ನಾಗಿ ಕಾಣುತ್ತೆ. ಬಟ್ ಏನಂತ ಹೇಳಿದ್ರೆ ನಾನು ಕಾಂಟ್ರಾಸ್ಟ್ ಸಹಿತ ತುಂಬ ಸಲ ಮಾಡಿದ್ದೆ. ಬಟ್ ಅದಕ್ಕೆ ಇವತ್ತು ನಾನೇನು ಅಂದ್ಕೊಂಡೆ ಅಂತ ಹೇಳಿ ಫುಲ್ ಗೋಲ್ಡನ್ ಮಾಡೋಣ ಅಂತ ಅಂದ್ಕೊಂಡು ಹಾಕ್ಕೊಂಡಿದ್ದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ತುಂಬ ಕೆಲಸ ಇತ್ತು. ಬಿಕಾಸ್ ವರಮಹಾಲಕ್ಷ್ಮಿ ವ್ರತ ಆವತ್ತೇ ಇತ್ತಲ್ವ. ನಮ್ಮ ಆಫೀಸಲ್ಲಿ ಬಂದು ನನ್ನ ಕೊಲೀಗ್ಸ್ ಎಲ್ಲ ತುಂಬ ಜನ ಎಲ್ಲರೂ ಒಂದು ವಾರದಿಂದನೇ ಎಲ್ಲ ವರಮಹಾಲಕ್ಷ್ಮಿ ವ್ರತಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ನನಗೆ ಏನೋ ಆ ಥರ ಒಂದು ವಾರದಿಂದ ಏನೂ ಕೂಡ ರೆಡಿ ಮಾಡ್ಕೊಳಕ್ಕಾಗಿರಲಿಲ್ಲ. ಈವನ್ ಹಿಂದಿನ ದಿವಸ ಸಾಯಿತು ನನಗೆ ರೆಡಿ ಮಾಡ್ಕೊಳಕ್ಕಾಗಿರಲಿಲ್ಲ. ಹಾಗೆ ನನ್ನ ಕಾರ್ ಆ್ಯಕ್ಚುಲಿ ರೀಸೆಂಟಾಗಿ ಒಂದು ಹಿಂದೆಯಿಂದ ಒಂದು ಕಾರ್ ಬಂದು ಕುಟ್ಬಿಟ್ಟಿದೆ. ಅದಕ್ಕೆ ಸೊ ನನ್ನ ಕಾರನ್ನು ಬೇರೆ ಸರ್ವಿಸಿಂಗ್ ಕೊಟ್ಟಿದ್ದೆ. ಸೊ ನನಗೆಲ್ಲೂ ಹೋಗಿ ಏನೂ ಶಾಪಿಂಗ್ ಮಾಡೋಕ್ಕೂ ಟೈಮ್ ಇರಲಿಲ್ಲ. ಸೊ ಅದಕ್ಕೆ ಬೆಳಗ್ಗೆ ಎದ್ದಿದ ತಕ್ಷಣ ಅರ್ಲಿ ಮಾರ್ನಿಂಗೆ ನಾನೆಲ್ಲ ಎದ್ಬಿಟ್ಟು ಎಲ್ಲ ಬ್ಲಿಂಕಿಟ್ಟಿಂದ ನನಗೆ ಏನೇನು ಬೇಕೆಲ್ಲ ತರಿಸ್ಕೊಂಡೆ. ಇನ್ಸ್ಟಾ ಮಾರ್ಟಿಲ್ಸ್ ಆಯಿತು, ನಾನು ತುಂಬ ಏನೇನೋ ತರಿಸ್ಕೊಂಡೆ. ಆರ್ಡರ್ ಮಾಡಿ ಎಲ್ಲ ಐಟಮ್ ಬಂದಾಗಿದ್ದ ತಕ್ಷಣ ಮತ್ತೆ ಏನಾದರೂ ಒಂದು ಕಿಚನ್ನಲ್ಲಿ ಅದಿಲ್ಲ ಇದಿಲ್ಲ ಅನ್ನೋದು ಮತ್ತೆ ಗೊತ್ತಾಗ್ತಾಯಿತ್ತು. ನಂಗೆ ಗೊತ್ತಿರೋಂಗೆ ಆ್ಯಕ್ಚುಲಿ ಮಾರ್ನಿಂಗೆ ನಾನು ಒಂದು ಬಿಫೋರ್ 11 o'clock ಒಳಗೆ ಒಂದು 4 times ಬ್ಲಿಂಕಿಟ್ಟೆಲ್ಲ ಆರ್ಡರ್ ಮಾಡಿದ್ದೆ, ಅದು ಇದು ಅಂತ. ಈ ಥರ ಫ್ಲವರ್ಸು ಮತ್ತು ಫ್ರೂಟ್ಸ್ ಇದೆಲ್ಲನೂ ನಾನು ಆ್ಯಕ್ಚುಲಿ ಫುಲ್ ನಾನು ಬ್ಲಿಂಕಿಟ್ಟಲ್ಲೇ ತರಿಸ್ಕೊಂಡೆ. ಆಮೇಲೆ ನಾನು ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೆ. ಬಿಕಾಸ್ ನನ್ನ ಕುಕ್ಕು ಸ್ವಲ್ಪ ಲೇಟಾಗಿ ಬರ್ತಾಳೆ. ಮತ್ತೇನಂದರೆ ಫೆಸ್ಟಿವಲ್ ಕುಕ್ಕಿಂಗ್ ಅಂದರೆ ತುಂಬಾ ಜಾಸ್ತಿ ಇರುತ್ತಲ್ವ. ಅದಕ್ಕೆ ನಾನೊಂದು ಸ್ವಲ್ಪ ಒಂದು 3-4 ಐಟಮ್ಸ್ ನಾನು ರೆಡಿ ಮಾಡಿ ಇಟ್ಬಿಡೋಣ, ಆಮೇಲೆ ಬಂದು ಅವಳು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿಕೊಂಡೆ. ಆಮೇಲೆ ಯಾವಾಗ ನಾನು ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದೆ ಆವಾಗ ನಂಗೆ ಗೊತ್ತಾಯಿತು ಗ್ರಾಸರಿಯಲ್ಲಿ ಸಹಿತ ಅಂದರೆ ವೆಜಿಟೇಬಲ್ಸ್ ಸಹಿತ ತುಂಬ ಐಟಮ್ಸ್ ಇಲ್ಲ ಅಂತ ಹೇಳ್ಬಿಟ್ಟು.
ಅವಾಗ ಆ್ಯಕ್ಚುಲಿ ನನಗೆಲ್ಲ ನನ್ನ ಕೊಲೀಗ್ಸ್ ಎಲ್ಲ ನೆನಪಾಗ್ಬಿಟ್ರು. ಬಿಕಾಸ್ ಅವರೆಲ್ಲ ಒಂದು ವಾರದಿಂದ ರೆಡಿ ಮಾಡ್ಕೊತಾ ಇದ್ರು. ಆ್ಯಕ್ಚುಲಿ ದ್ಯಾಟ್ಸ್ ಅ ರೈಟ್ ಡಿಸಿಷನ್. ನಾನೇನು ಅಂದ್ಕೊಂಡೆ ಅಂತ ಹೇಳಿದರೆ, ನಾವು ವರಮಹಾಲಕ್ಷ್ಮಿದು ಏನಂತ ಡೆಕೋರೇಷನ್ ಮಾಡಿ ಕೂರಿಸ್ತಾರಲ್ಲ, ಆ ಥರ ನನಗೇನು ವ್ರತ ಅಂತ ಇಲ್ಲ. ಸೊ ನಾನು ನಾರ್ಮಲ್ ವರಮಹಾಲಕ್ಷ್ಮಿ ಪೂಜೆನ ನಾರ್ಮಲಾಗಿ ಎಲ್ಲ ವರ್ಷವೂ ಮಾಡ್ತೀನಿ. ಆ ಥರ ಅಂದ್ಕೊಂಬಿಟ್ಟು ನಾನೇನು ಅಂದ್ಕೊಂಡೆ, ಅಷ್ಟೊಂದೇನು ಸ್ಟ್ರೆಸ್ಫುಲ್ ಇರಲ್ಲ ಅಂತ ಅಂದ್ಕೊಂಬಿಟ್ಟು ಬೆಳಗ್ಗೆನೇ ರೆಡಿ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ದಕ್ಕೆ ನಂಗೆ ಆ್ಯಕ್ಚುಲಿ ಬೆಳಗ್ಗೆ ಆಲ್ಮೋಸ್ಟ್ 11 ಇಲ್ಲ 1:30 ತನಕ ತುಂಬ ಸ್ಟ್ರೆಸ್ಫುಲ್ ಆಗೇ ಇದೆ. ಬಿಕಾಸ್ ಯಾಕಂತ ಹೇಳಿದರೆ ಒಂದು ಐಟಮ್ ನೋಡಿದರೆ ಇನ್ನೊಂದು ಐಟಮ್ ಇಲ್ಲ, ಇನ್ನೊಂದು ಐಟಮ್ ಇದ್ದರೆ ಇನ್ನೊಂದು ಐಟಮ್ ಇಲ್ಲ ಅನ್ನಿಸ್ತಾ ಇತ್ತು ನನಗೆ. ಸೊ ಬಟ್ ಇವಾಗ ಏನಂತ ಹೇಳಿದರೆ ಲೈಫ್ ಹಸ್ ಬಿಕಮ್ ಸೋ ಈಸಿ. ಈ ಥರ ನಮಗೆ ಬ್ಲಿಂಕಿಟ್ ಎಲ್ಲ ಇರೋದ್ರಿಂದ, ಇನ್ಸ್ಟಾಮಾರ್ಟ್ ಎಲ್ಲ ಇರೋದ್ರಿಂದ ನಮ್ಗೇನು ಬೇಕಾದ್ರೂ ಬೇಗ ಬೇಗ ಆರ್ಡರ್ ಮಾಡ್ಕೊಂಡು ಎಲ್ಲ ತರಿಸ್ಬೋದು. ನೀವು ನೋಡ್ತಾ ಇದ್ರಲ್ಲ ಎಷ್ಟು ಐಟಮ್ಸ್ ಆರ್ಡರ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನನಗೆ ಕುಕ್ಕಿಂಗಿಗೆ ವೆಜಿಟೇಬಲ್ಸ್ ಆಯಿತಾ ತುಂಬಾ ಬೇಕಾಗಿತ್ತು. ನಮ್ಮದು ನಾರ್ಮಲ್ ನಮಗೆ ಮನೆಗೆ ಒಬ್ಬರು ಡೆಲಿವರಿ ಕೊಡ್ತಾರೆ ಎಲ್ಲ ಇದು ವೆಜಿಟೇಬಲ್ಸ್ ಎಲ್ಲ. ಅವ್ರ ಹತ್ರ ಆರ್ಡರ್ ಮಾಡಿದರೆ ಮತ್ತೆ ಲೇಟ್ ಆಗುತ್ತೆ ಅಂದ್ಕೊಂಡು ನಾನು, ಯಾಕಂದರೆ ಬೆಳಗ್ಗೆನೇ ತುಂಬ ಬೇಗ ಎದ್ಬಿಟ್ಟು ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇದನ್ನೆಲ್ಲ. ಸರಿ ಅಂತ ಅಂದ್ಕೊಂಬಿಟ್ಟು ನಾನೆಲ್ಲ ಆನ್ಲೈನಲ್ಲೇ ಆರ್ಡರ್ ಮಾಡ್ಕೊಂಡೆ. ನೋಡ್ತಾ ಇದ್ರಲ್ಲ ಫ್ಲವರ್ಸ್ ಮತ್ತು ವೆಜಿಟೇಬಲ್ಸ್ ಇದನ್ನೇ ಜಾಸ್ತಿ ತರಿಸ್ಕೊಂಡಿದ್ದೆ. ಗ್ರಾಸರಿ ಐಟಮ್ಸಲ್ಲಿ ಸ್ವಲ್ಪನೂ ಇತ್ತು ಅಷ್ಟೇ, ಜಾಸ್ತಿ ಏನೂ ಇರಲಿಲ್ಲ. ಆಮೇಲೆ ನಾನು ಆ್ಯಕ್ಚುಲಿ ಇವತ್ತೇನಂತ ಹೇಳಿದರೆ ಪನ್ನೀರ್ ಮಸಾಲ ಅವಳ ಹತ್ರ ಮಾಡಿಸೋಣ ನಾನು ಕುಕ್ಕತ್ತ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಿಕಾಸ್ ಅವಳು ಈಸಿಯಾಗಿ ಬೇಗ ಮಾಡಿಬಿಡ್ತಾಳೆ ಅದನ್ನ. ಸೊ ಅದಕ್ಕೆ ನಾನು ಜನರಲಾಗಿ ನಮ್ಮ ಮನೇಲಿ ಏನಂತ ಹೇಳಿದರೆ, ಇದು ಪನ್ನೀರ್ ಬಟರ್ ಮಸಾಲಾಗೆ ಜನರಲಾಗಿ ಇದು ಬಟರ್ ನಾನ್ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ. ಅದಕ್ಕೆ ನಾನು ಅದು ಡೋ ಮೊದಲೇ ಎಲ್ಲ ಕಲಿಸ್ಬಿಟ್ಟು ರೆಡಿ ಮಾಡಿ ಇಟ್ಬಿಡೋಣ ಅಂತ ಅದನ್ನು ಕಲಿಸ್ಕೊತಾ ಇದ್ದೆ. ಹಾಗೆಯೇ ನಾನು ಚಿತ್ರಾನ್ನ ಕೂಡ ಮಾಡೋಕ್ಕಿತ್ತು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಮೈದಾ ಹಿಟ್ಟು ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೋಬೇಕು. ಏನು ಜಾಸ್ತಿ ಅಂದರೆ ತುಂಬ ಜಾಸ್ತಿ ನೀರು ಹಾಕಿನೂ ಕಲಿಸ್ಕೊಳ್ಳೋದೇನು ಬೇಕಾಗಿಲ್ಲ. ನಿಮಗೆ ಒಂದು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಕೊತೀರಲ್ಲ ಅದೇ ಥರನೇ ಕಲಿಸ್ಕೊಂಬಿಟ್ಟು ಸ್ವಲ್ಪ ಹೊತ್ತು ಇಡಬೇಕು. ನಾವು ಒಂದು 2 hours ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದೊಂದು ಸಲ ನಾನೇನಂದರೆ ಇನ್ಸ್ಟೆಂಟಾಗಿ ಕೂಡ ಮಾಡಿದ್ದೀನಿ, ಅವಾಗೂ ಚೆನ್ನಾಗಿ ಬರುತ್ತೆ. ಬಟ್ ಏನಂದರೆ ಸ್ವಲ್ಪ ಇಟ್ಟು ಮಾಡಿದಾಗ ಏನಂತ ಹೇಳಿದರೆ ಅದ್ರದ್ದು ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ. ಹಾಗೆ ಅದು ಬಟರ್ ನಾನ್ ಮಾಡಿದಾಗ ಅದು ಒಂಥರ ತುಂಬ ಸಾಫ್ಟ್ ಇರುತ್ತೆ. ನಿಮಗದು ಫೀಲ್ ಆಗುತ್ತೆ. ನೀವು ಒಂದ್ಸಲ ಬೇಕಾದರೆ 1 hour ಇಲ್ಲ 2 hours ಇಟ್ಟು ಮಾಡಿ ನೋಡಿ, ಆವಾಗ ನಿಮಗೆ ಜಾಸ್ತಿ ಚೆನ್ನಾಗಿ ಬಂದಿರುತ್ತೆ ಅದು ಆ್ಯಕ್ಚುಲಿ. ಅದಕ್ಕೆ ನಾನು ಹಾಗೆ ಇಟ್ಟೆ, ಅದನ್ನು ಇಟ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ. ನಾನು ಆ್ಯಕ್ಚುಲಿ ಫಸ್ಟ್ ಚಿತ್ರಾನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗೇ ನನಗೆ ಗೊತ್ತಾಗಿದ್ದು ತುಂಬ ಐಟಮ್ಸ್ ಮನೇಲಿ ಇರಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಆಫ್ ಆಲ್ ಇದು ಪೀನಟ್ಸೇ ಇರಲಿಲ್ಲ ಮನೆಯಲ್ಲಿ. ಸೊ ಅದನ್ನು ಆರ್ಡ್ರ್ ಮಾಡ್ಕೊಳ್ಳೋಕ್ಕಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಒಂದು ಲಿಸ್ಟ್ ಮಾಡ್ಕೊಂಡು ಎಲ್ಲ ಆರ್ಡರ್ ಮಾಡಿದೆ. ಬಟ್ ಅದೇ ಒನ್ ಬೈ ಒನ್ ಮಾಡ್ತಾಯಿದ್ದೆ ಆ್ಯಕ್ಚುಲಿ. ತುಂಬ ಆರ್ಗನೈಸ್ಡ್ ಆಗಿ ತುಂಬ ಪ್ಲ್ಯಾನ್ಡಾಗಿ ಮಾಡೋಕ್ಕಾಗಲಿಲ್ಲ ನನಗೆ. ಆ್ಯಕ್ಚುಲಿ ನಾವು 1 day ಇಲ್ಲ 2 days ಮುಂಚೆ ಪ್ಲ್ಯಾನ್ ಮಾಡಿಕೊಂಡ್ರೆ ಅದೆಲ್ಲ ಈಸಿ ಆಗ್ತಿತ್ತು ಅನಿಸುತ್ತೆ. ಬಟ್ ನನಗೇನಂತ ಹೇಳಿದರೆ ಕಾರ್ ಬೇರೆ ಇರಲಿಲ್ಲ. ಆಫೀಸ್ ಟೈಮಲ್ಲಿ ನನಗೇನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಆಲ್ಮೋಸ್ಟ್ ನಾನು ಡೈಲಿ 7-7:30 ತನಕ ಫುಲ್ ಆಫೀಸ್ದೇ ಆಗುತ್ತೆ. ಈವ್ನಿಂಗ್ ಬಂದಮೇಲೆ ನನಗೇನಾದ್ರೂ ಬೇರೆ ಪ್ಲ್ಯಾನ್ ಮಾಡ್ಕೊಳಕ್ಕಾಗೋದು. ಸೊ ಆ ವೀಕ್ ಫುಲ್ಲೂ ನನಗೆ ತುಂಬ ಸ್ಟ್ರೆಸ್ಫುಲ್ ಇತ್ತು ಮತ್ತು ತುಂಬ ವರ್ಕು ಜಾಸ್ತಿ ಇತ್ತು. ಹಾಗೆ ಟ್ರಾವೆಲಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ನಾನು ಕಾರಲ್ಲೇ ಓಡಾಡಿದಾಗ ನಂಗೆ ಏನಂದರೆ ನಂದು ಪ್ಲ್ಯಾನ್ ಕರೆಕ್ಟಾಗಿರುತ್ತೆ. ಆ್ಯಕ್ಚುಲಿ ಬೆಳಗ್ಗೆ ಎದ್ದ ತಕ್ಷಣ ನೀಟಾಗಿ ಕಾರಲ್ಲಿ ಹೋಗ್ಬಿಟ್ಟು ಸಂಜೆ ಅದರಲ್ಲೇ ಬಂದುಬಿಟ್ಟಿರ್ತೀನಿ. ಏನಾದರೂ ಶಾಪಿಂಗ್ ಇದ್ದರೆ ಅಲ್ಲೇ ಆನ್ ದ ವೇ ಎಲ್ಲ ಮುಗಿಸ್ಕೊಂಡು ಬಂದಿರ್ತೀನಿ. ಬಟ್ ಇವಾಗ ಕಾರ್ ಬೇರೆ ಇರಲಿಲ್ಲ, ಅದಕ್ಕೆ ನಾನು ಮೆಟ್ರೋದಲ್ಲೇ ಟ್ರಾವೆಲ್ ಮಾಡ್ತಾಯಿದ್ದೆ. ಸೊ ಅಲ್ಲಿಂದ ನನಗೆ ಶಾಪಿಂಗ್ ಹೋಗೋಕ್ಕಾಗಲೇ ಇಲ್ಲ ಯಾವುದೂ. ಸೊ ನಾನು ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ನಾನು ಪೀನಟ್ಸ್ ಹಾಕಿದ್ದೀನಿ, ಆಮೇಲೆ ಆನಿಯನ್ ಮತ್ತು ಕರಿಬೇವಿನ ಸೊಪ್ಪು, ಆಮೇಲೆ ಟೊಮ್ಯಾಟೊ ಮತ್ತು ಇದು ಏನಂದರೆ ಗ್ರೀನ್ ಚಿಲ್ಲಿ ಸ್ಲಿಟ್ ಮಾಡಿರೋದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲಕ್ಕಿಂತ ಮುಂಚೆ ನೀವು ಪೀನಟ್ಸ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಅದು ಸ್ವಲ್ಪ ಅರ್ಧಂಬರ್ಧಂ ಏನಾದರೂ ರೋಸ್ಟ್ ಮಾಡಿಕೊಂಡ್ರೆ ಟೇಸ್ಟ್ ಬರಲ್ಲ. ಅದನ್ನು ಮಾಡ್ಕೊಂಡು ಎಲ್ಲ ಆದಮೇಲೆ ನೀವು ಆ್ಯಕ್ಚುಲಿ ರೈಸ್ ಹಾಕಿ ತಿರ್ಸಿದ್ರೆ ಚೆನ್ನಾಗಿ ಬರುತ್ತೆ. ಆಮೇಲೆ ನನ್ನ ಮಗ ಏನು ಹೇಳ್ದ ಅಂತ ಹೇಳಿದರೆ, ಅವನಿಗೆ ಈ ದೊಡ್ಡದು ಮೆಣಸಿನ್ಕಾಯಿ ಬರುತ್ತಲ್ಲ ಅದ್ರದ್ದು ಬಜ್ಜಿ ಬೇಕು ಅಂತ ಹೇಳ್ದ. ಸರಿ ಅಂತ ಹೇಳ್ಬಿಟ್ಟು ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಕಡಲೆ ಹಿಟ್ಟು ಮತ್ತು ಅರಿಶಿನ ಪುಡಿ, ಉಪ್ಪು ಮತ್ತು ಸ್ವಲ್ಪ ಖಾರ ಪುಡಿನೂ ಹಾಕೋಬೇಕು ನೀವು. ಆಮೇಲೆ ಅಜ್ವೇನ್ ಅಂತ ಒಂದು ಬರುತ್ತಲ್ಲ, ಅದನ್ನು ಆ್ಯಕ್ಚುಲಿ ಕುಟ್ಟಿ ಪುಡಿ ಮಾಡಿ ಹಾಕಿದ್ರೆ ಆಗುತ್ತೆ. ಬಟ್ ನನಗೇನಂತ ಹೇಳಿದರೆ ಇವತ್ತು ಸ್ವಲ್ಪ ಅದನ್ನು ಪುಡಿ ಮಾಡೋಕ್ಕೆಲ್ಲ ಟೈಮೇ ಇರಲಿಲ್ಲ. ಸೊ ಹಾಗೆ ನಾನು ಹೋಲ್ ಅಜ್ವೇನ್ನೇ ಸ್ವಲ್ಪ ಹಾಕ್ಕೊಂಡೆ. ಇದನ್ನು ಹಾಕ್ಕೊಂಡು ಏನಂತ ಹೇಳಿದ್ರೆ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಬಜ್ಜಿ ಬೋಂಡದಲ್ಲೆಲ್ಲ ಸ್ವಲ್ಪ ಆಯಿಲ್ ತುಂಬ ಜಾಸ್ತಿ ಇರುತ್ತಲ್ಲ, ಅದಕ್ಕೆ ಜಾಸ್ತಿ ಇದನ್ನು ಹಾಕಿದರೆ ಸ್ವಲ್ಪ ಡೈಜೆಷನ್ಗೆ ಈಸಿ ಆಗುತ್ತೆ ಅಂತ. ಆಮೇಲೆ ನಾನೇನಂತ ಹೇಳಿದ್ರೆ ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತು ಸ್ವಲ್ಪ ಕುಕ್ಕಿಂಗ್ ಸೋಡಾ ಎರಡೂ ಹಾಕೋತೀನಿ ನಾನು ಇದರಲ್ಲಿ. ಸೊ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬೋಂಡ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ನಮ್ಮ ಮನೇಲಿ ಏನಂತ ಹೇಳಿದರೆ ಈ ಥರ ಬೋಂಡ ಬಜ್ಜಿ ಎಲ್ಲ ಮಾಡೋದು
ತುಂಬ ಕಮ್ಮಿನೇ ಆ್ಯಕ್ಚುಲಿ, ಮೋಸ್ಟ್ಲಿ ಫೆಸ್ಟಿವಲ್ಸ್ಗೆ ಮಾತ್ರ ಮಾಡಿರ್ತೀವಿ. ಸೊ ಅದಕ್ಕೆ ಸ್ವಲ್ಪ ಸೋಡಾ ಹಾಕೋತೀನಿ. ಆಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡೆ ಇದಕ್ಕೆ ನಾನು. ಆಯಿಲ್ ಹಾಕ್ಕೊಂಬಿಟ್ಟು ಆಮೇಲೆ ನಿಮಗೆ ನೀರು ನೋಡಿ ನಿಮ್ಮದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದ್ರ ಪ್ರಕಾರ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಏನಂತ ಹೇಳಿದರೆ ಮೆಣಸಿನ್ಕಾಯಿ ಬೋಂಡ ಮಾಡುವಾಗ ಸ್ವಲ್ಪ ಇದು ಈ ಹಿಟ್ಟು ಬರುತ್ತಲ್ಲ, ತುಂಬ ನೀರು ಆಗಿಬಿಟ್ರೇನು ಕೋಟಿಂಗ್ ಕರೆಕ್ಟಾಗಿ ಬರಲ್ಲ. ಸೊ ತುಂಬ ನೀರು ಮಾಡ್ಕೊಂಬಿಡಿ. ಒಂದು ಈಸಿ ಅಂತ ಹೇಳಿದ್ರೆ ಬೋಂಡಾದಲ್ಲಿ ಏನಾದರೂ ಆ ಥರ ಕನ್ಸಿಸ್ಟೆನ್ಸಿ ಮಿಸ್ ಆದ್ರೂ ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಂಡ್ಬಿಡ್ಬೋದು. ಇದಕ್ಕೆ ಕೆಲವ್ರು ಏನಂತ ಹೇಳಿದ್ರೆ ಸ್ವಲ್ಪ ಗರಂ ಮಸಾಲನೂ ಹಾಕೋತಾರೆ, ಬಟ್ ನಾನು ಹಾಕ್ಕೊಳಕ್ಕೆ ಹೋಗಲಿಲ್ಲ. ಬಿಕಾಸ್ ತುಂಬ ಹೆವಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಗರಂ ಮಸಾಲೆ ಏನೂ ಹಾಕಲಿಲ್ಲ. ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಚಿತ್ರಾನ್ನಕ್ಕೆ ಮತ್ತೆ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಹಾಕ್ಬಿಟ್ಟು ನಾನು ಲೆಮನ್ನ ಸ್ಕ್ವೀಸ್ ಮಾಡ್ತಾಯಿದ್ದೀನಿ. ಲೆಮನ್ ಆಲ್ಮೋಸ್ಟ್ 1 ಲೆಮನ್ನೇ ಹಾಕ್ಕೊಳ್ಳಿ, ಯಾಕಂದರೆ ಚಿತ್ರಾನ್ನಕ್ಕೆ ಸ್ವಲ್ಪ ಹುಳಿ ಇದ್ದರೆ ಜಾಸ್ತಿ ಚೆನ್ನಾಗಿರುತ್ತೆ. ನಾನು ಆಮೇಲೆ ಎಲ್ಲ ಗೊಜ್ಜೆಲ್ಲ ರೆಡಿ ಆದಮೇಲೆ ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಕೊಂಡೆ, ಯಾಕಂತ ಹೇಳಿದರೆ ಮತ್ತೆ ಈವ್ನಿಂಗಿಗೂ ಅದನ್ನೇ ನಾನು ರೈಸ್ಗೆ ಹಾಕಿ ಕಲಿಸ್ಬೋದು ಅಂತ ಹೇಳ್ಬಿಟ್ಟು. ಆಮೇಲೆ ಬಿಸಿ ಅನ್ನ ಮಾಡ್ಕೊಂಡಿದ್ದೆ, ಅದನ್ನು ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ ನೋಡಿ. ಆ್ಯಕ್ಚುಲಿ ಚಿತ್ರಾನ್ನ ತುಂಬ ಅಂದರೆ ತುಂಬ ಟೇಸ್ಟಿ ಆಗಿತ್ತು. ನನ್ನ ಕುಕ್ ಆ್ಯಕ್ಚುಲಿ ಏನಂದರೆ ಉಪ್ಮಾ ಮತ್ತು ಅದಕ್ಕೆ ಕೇಸರಿ ಬಾತ್ ಮಾಡಿದ್ಲು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಅದೇನೋ ಗೊತ್ತಿಲ್ಲ, ನಮ್ಮ ಹಸ್ಬೆಂಡ್ ಏನಂತ ಹೇಳಿದರೆ ಬೆಳಗ್ಗೆ ಅವರು ಅದನ್ನು ತಿಂದ್ಬಿಟ್ಟು ಮತ್ತು ಅವ್ರಿಗೆ ಇವತ್ತು ಏನೂ ಇರಲಿಲ್ಲ, ಏನಂದರೆ ಲೀವ್ ಇರಲಿಲ್ಲ ಇವತ್ತು ವರಮಹಾಲಕ್ಷ್ಮಿಗೆ. ಅವರು ಲಂಚ್ಗೆ ಅದನ್ನೇ ತೊಗೊಂಡೋಗ್ಬಿಟ್ಟಿದ್ರು, ಉಪ್ಮಾ ಮತ್ತು ಕೇಸರಿ ಬಾತು. ಸೊ ನಾನು ಮತ್ತು ನನ್ನ ಮಗ ಇದ್ದಾಗ ಫುಲ್ ಖಾಲಿನೇ ಆಗಿಬಿಟ್ಟಿತ್ತು ಬ್ರೇಕ್ಫಾಸ್ಟ್. ನಾನು ಅದಕ್ಕೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮತ್ತು ಮಧ್ಯಾಹ್ನ ಲಂಚ್ಗೆ ಎಲ್ಲ ಸರಿ ಆಗುತ್ತೆ ಅಂತ ಸೇರಿಬಿಟ್ಟು ನಾನು ಇದು ಏನಂತ ಹೇಳಿದ್ರೆ ಚಿತ್ರಾನ್ನ ಮಾಡಿದ್ದೆ. ಚಿತ್ರಾನ್ನ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಆಮೇಲೆ ನಮ್ಮ ಕುಕ್ ಬಂದುಬಿಟ್ಟು ಅವಳು ಪನ್ನೀರ್ ಮಸಾಲ ಅದು ಇದು ಎಲ್ಲ ಮಾಡೋಕ್ಕೆ ರೆಡಿ ಮಾಡಿಕೊಂಡ್ಲು. ನಾನು ಅವಾಗ ಪೂಜಾ ಐಟಮ್ ಎಲ್ಲ ತೆಗ್ದು ರೆಡಿ ಮಾಡ್ಕೊತಾ ಇದ್ದೆ. ಇದೆಲ್ಲ ನಾನು ಆ್ಯಕ್ಚುಲಿ ಮುಂಚೆನೇ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಎಲ್ಲದನ್ನು. ನೋಡಿ, ನನಗೆ ಹೂವು ಮುಟ್ಸುವಾಗ ಕ್ಲೀನಿಂಗ್ ಸ್ಟೇಜಲ್ಲೆಲ್ಲ ನಾನು ವೀಡಿಯೋ ತೆಕ್ಕೊಳ್ಳೋಕ್ಕಾಗಲಿಲ್ಲ. ಫುಲ್ ಎಲ್ಲ ಮಾಡಾದ್ಮೇಲೆ ತೆಕ್ಕೊತಾ ಇದ್ದೀನಿ. ನಾನೆಲ್ಲ ಈ ಥರ ನೀಟಾಗೆಲ್ಲ ಅರೇಂಜ್ ಮಾಡಿಕೊಂಡೆ. ಆಲ್ಮೋಸ್ಟ್ ನನಗೆ ಇದೆಲ್ಲ ಸೇರಿಬಿಟ್ಟು ಅಂದರೆ ಇದೆಲ್ಲ ಹೂವು ಎಲ್ಲ ತೆಗೆದ್ಬಿಟ್ಟು ಇದನ್ನೆಲ್ಲ ಜೋಡಿಸಿ ಮತ್ತು ರಂಗೋಲಿ ಎಲ್ಲ ಹಾಕೋದು ಅದೆಲ್ಲ ಸೇರಿಬಿಟ್ಟು ಆಲ್ಮೋಸ್ಟ್ ನನಗೆ 1 ಅವರೇ ತೊಗೊಂತು ಅನಿಸುತ್ತೆ. ಇನ್ನು ಪಾಪ ಇದೆಲ್ಲ ಏನಂದರೆ ವರಮಹಾಲಕ್ಷ್ಮಿನ ಕೂರಿಸ್ತಾರಲ್ಲ, ಅವ್ರಿಗಂತೂ ಪಾಪ ತುಂಬ ಕೆಲಸ ಇರುತ್ತೆ. ನಾನು ನೋಡ್ತೀನಿ ನನ್ನ ಕೊಲೀಗ್ಸ್ ಎಲ್ಲ, ಅವ್ರು ಈ ಡೈಲಿ ಈವ್ನಿಂಗ್ ಅಷ್ಟೇ ನನ್ನ ಹತ್ರ ಮಾತಾಡುವಾಗ ಅಯ್ಯೋ ಇವಾಗ ಹೋಗಬೇಕು, ಮನೆಗೆ ಹೋಗ್ಬಿಟ್ಟು ಎಲ್ಲ ಲಕ್ಷ್ಮಿದೆಲ್ಲ ರೆಡಿ ಮಾಡ್ಕೋಬೇಕು ಅದು ಇದು ಅಂತ ಹೇಳ್ತಾನೆ ಇರ್ತಾಯಿದ್ರು ಈ ವಾರ ಫುಲ್ಲು. ನಾನು ಆಮೇಲೆ ಮುಂದ್ಗಡೆನೂ ಅಷ್ಟೇ ಚಿಕ್ಕದಾಗಿರೋ ರಂಗೋಲಿ ಹಾಕ್ಕೊಂಡಿದ್ದೆ. ಇದೆ ಫ್ಲವರ್ ರಂಗೋಲಿ. ಇದರಲ್ಲಿ ಏನಂತ ಹೇಳಿದ್ರೆ ಈ ಫ್ಲವರ್ ಬರೆಯುವಾಗ ನಾನು ಅಚ್ಚಲ್ಲೇ ಬರ್ಕೊಂಡ್ಬಿಟ್ಟಿದ್ದೀನಿ. ಇವತ್ತೆಲ್ಲ ಸ್ವಲ್ಪ ಇನ್ಸ್ಟೆಂಟಾಗೇ ಮಾಡಿದೆ. ಮುಂಚೆ ಏನಂತ ಹೇಳಿದರೆ ಒಂದೊಂದ್ಸಲ ಅಮ್ಮ ಎಲ್ಲ ಇದ್ದಾಗ ನಾನು ದೊಡ್ಡ ರಂಗೋಲಿ ಹಾಕ್ತೀನಿ, ಯಾಕಂದರೆ ಅಮ್ಮ ಸ್ವಲ್ಪ ಬೇರೆದಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇರ್ತಾರಲ್ಲ. ಬಟ್ ಈ ಸಲ ಫೆಸ್ಟಿವಲ್ಗೆ ಅಮ್ಮ ನನ್ನ ಜೊತೆಗೆ ಇರಲಿಲ್ಲ. ಆಮೇಲೆ ಸರಿ ಅಂತ ನಮ್ಮ ಮದುವೆನ ಊಟ ಟೈಮ್ಗೆ ಅಷ್ಟೊತ್ತಿಗೆ ಎಲ್ಲನೂ ಬಿಸಿಯಾಗಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೆ. ನಮ್ಮ ಕುಕ್ ಆ್ಯಕ್ಚುಲಿ ಅವಳು ತುಂಬ ಐಟಮ್ ಮಾಡಿದ್ಲು. ಏನಂತ ಹೇಳಿದರೆ ಅವಳು ಬೆಂಡೆಕಾಯಿ ಪಲ್ಯ ಮಾಡಿದ್ಲು, ಹಾಗೆ ಪನ್ನೀರ್ ಮಸಾಲ ಅವಳು ಮಾಡಿದ್ಲು. ಆಮೇಲೆ ಇನ್ನೊಂದೇನೋ ಒಂದು ಐಟಮ್ ಮಾಡಿದ್ಲಲ್ಲ ಅವಳು, ಇದೆರಡು ಐಟಮ್ ಮಾಡಿದ್ಲು ಅವಳು. ಆಮೇಲೆ ಆಲೂ ಪರಾಟ ಮಾಡಿದ್ಲು. ಆ್ಯಕ್ಚುಲಿ ಆಲೂ ಪರಾಟ ನಮ್ಗೆ ಯಾರಿಗೂ ತಿನ್ನೋಕ್ಕೇ ಆಗಲಿಲ್ಲ. ನಾನು ಆಮೇಲೆ ಮಧ್ಯಾಹ್ನ ಊಟ ಟೈಮ್ಗೆ ಇದು ಬಜ್ಜಿ ಎಲ್ಲ ಕರೆದ್ಬಿಟ್ಟು ಆಮೇಲೆ ಇದು ನಾನ್ ಎಲ್ಲ ಮಾಡಿದೆ. ಅವಳದು ಪನ್ನೀರ್ ಮಸಾಲ ಆ್ಯಕ್ಚುಲಿ ತುಂಬ ಚೆನ್ನಾಗಾಗಿತ್ತು. ಆಮೇಲೆ ಏನಂತ ಹೇಳಿದ್ರೆ ಇದು ಮೆಣಸಿನ್ಕಾಯಿ ಬಜ್ಜಿ ಇದೆಯಲ್ಲ, ಅದ್ರದ್ದು ಈ ಬ್ಯಾಟರ್ ಇದೆಯಲ್ಲ ಸ್ವಲ್ಪ ನೀರು ಆಗಿಬಿಟ್ಟಿತ್ತು ನನಗೆ. ಸೊ ಸೆಕೆಂಡ್ ಟೈಮ್ ನಾನು ಫ್ರೈ ಮಾಡುವಾಗ ಅದಕ್ಕೆ ಜಾಸ್ತಿ ಹಿಟ್ಟಾಕ್ಬಿಟ್ಟು ಮತ್ತೆ ತಿಕ್ ಮಾಡಿದೆ. ನೋಡಿ ಎಷ್ಟು ಐಟಮ್ ಮಾಡಿದ್ದೀವಿ. ನಾನು ಹೋಳಿಗೆ ಎಲ್ಲ ಆ್ಯಕ್ಚುಲಿ ಹೋಳಿಗೆ ಮನೆ ಅಂತ ಬರುತ್ತಲ್ಲ, ಅಲ್ಲಿಂದನೇ ರೆಡಿ ತರಿಸ್ಕೊಂಡ್ಬಿಟ್ಟಿದ್ದೆ. ಒಂದು 5 ಥರ ಹೋಳಿಗೆ ತರಿಸಿದ್ದೆ ನೋಡಿ. ಬೆಂಡೆಕಾಯಿ ಪಲ್ಯ, ಚಿತ್ರಾನ್ನ, ನಿಪ್ಪಟ್ಟು, ಕೋಡ್ಬಳೆ, ಹಾಗೆ ಇದು ಏನೋ ಪನ್ನೀರ್ ಬಟರ್ ಮಸಾಲ, ಆಮೇಲೆ ಬಟರ್ ನಾನ್ ಮತ್ತು ಮೆಣಸಿನ್ಕಾಯಿ ಬಜ್ಜಿ, ಆಮೇಲೆ ಇದು ಬಾದಾಮ್ ಕೋವಾದ್ದು ಇದು ಏನದು ಹೋಳಿಗೆ. ನಾ 5 ಥರ ಹೋಳಿಗೆ ತರಿಸಿದ್ನಲ್ಲ, ಅದರಲ್ಲಿ ಒಂದು ಕೋವಾದ್ದು, ಒಂದು ಬಾದಾಮ್ ಹೋಳಿಗೆ, ಇನ್ನೊಂದು ಕಾಯಿ ಹೋಳಿಗೆ, ಇನ್ನೊಂದು ಏನದು ಬೇಳೆ ಹೋಳಿಗೆ, ಮತ್ತು ಇನ್ನೊಂದು ಕ್ಯಾರೆಟ್ ಹೋಳಿಗೆ. ಈ ಥರ 5 ಥರ ತರಿಸಿದೆ. ಆಮೇಲೆ ಇನ್ನೇನು ಪೂಜೆ ಟೈಮ್ ಅಷ್ಟೊತ್ತಿಗೆ ಎಲ್ಲ ನಾನು ಹೊಸ ಸಾರಿ ಹಾಕೋಬೇಕು ಅಂತ ಹಾಕೋತಾ ಇದ್ದೆ. ನೋಡಿ ಈ ಸಾರಿ ಎಷ್ಟು ಬ್ಯೂಟಿಫುಲ್ ಇದೆ. ಇದು ನಂದು ಫೇವ್ರೇಟ್ ಕಲೆಕ್ಷನ್ ಆಫ್ ಸಾರೀಸಲ್ಲಿ ಇದು ಕೂಡ ಒಂದು. ನಾನು ಆ್ಯಕ್ಚುಲಿ ಈ ಸಾರಿ ತೊಗೊಳಕ್ಕೆ ಹೋಗಿದ್ದ ದಿನ ನಾನು ಒಂದು 5 ಸಾರಿ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಡಿಫ್ರೆಂಟ್ ಕಲರ್ಸಲ್ಲಿ. ಬಟ್ ಯಾವಾಗ ನಾನು ಈ ಸಾರಿ ನೋಡಿದೆ ಅಲ್ಲ, ನಾನು ಅದರಲ್ಲಿ ಏನಂತ ಹೇಳಿದರೆ ಒಂದು 2 ಸಾರಿ ಬಿಟ್ಬಿಟ್ಟು ಆಮೇಲೆ ಈ ಸಾರಿ ತೊಗೊಂಡು ಇನ್ನು ಉಳಿದಿರೋದೆಲ್ಲ ನಾರ್ಮಲ್ ರೇಂಜಲ್ಲಿ ತೊಗೊಂಡಿದ್ದೆ. ಕಾಸ್ಟ್ಲಿ ರೇಂಜಲ್ಲಿ ಇರೋದನ್ನ 2 ಬಿಟ್ಬಿಟ್ಟು ಇದನ್ನು ತೊಗೊಂಡಿದ್ದೆ. ಬಿಕಾಸ್ ಈ ಸಾರಿ ನಂಗೆ
ಅಂದರೆ ಅಷ್ಟು ಇಷ್ಟ ಆಗಿತ್ತು. ನಾನು ಆ್ಯಕ್ಚುಲಿ ಸಾರಿ ಹಾಕ್ಕೊಂಡು ನಾನು ಇವತ್ತು ನನ್ನ ಫ್ರೆಂಡ್ಸ್ ಮನೆಗೆಲ್ಲ ಕುಂಕುಮ ಕರೆದಿದ್ರಲ್ಲ, ಎಲ್ಲರೂ ಕಾಂಪ್ಲಿಮೆಂಟ್ ಮಾಡಿದ್ರು ಈ ಸಾರಿಗೆ. ಆ್ಯಕ್ಚುಲಿ ಇದ್ರ ಕಾಂಬಿನೇಷನೇ ತುಂಬ ಚೆನ್ನಾಗಿದೆ. ನಂಗೆ ತುಂಬ ದಿನದಿಂದ ಒಂದು ಆಸೆ ಇತ್ತು, ವೈಟ್ ಕಲರ್ ಅಂದರೆ ಹಾಫ್ ವೈಟ್ ಇರೋ ಸಾರಿಗೆ ಒಂದು ದೊಡ್ಡ ರೆಡ್ ಬಾರ್ಡರ್ ಇರೋ ಸಾರಿ ತೊಗೋಬೇಕು ಅಂತ ಹೇಳ್ಬಿಟ್ಟು ನನಗೆ ಅದೇ ಥರ ಸಿಕ್ತು. ಆಮೇಲೆ ಇದಕ್ಕೆ ಒಂದು ಚಿಕ್ಕದಾಗಿ ಇದರಲ್ಲಿ ಏನಂತ ಹೇಳಿದ್ರೆ ಮಾವಿನಕಾಯಿ ಡಿಸೈನ್ ಇದ್ರ ಬಾರ್ಡರಲ್ಲಿದೆ. ನನಗೆ ಅದು ಸಹಿತ ತುಂಬ ಇಷ್ಟ ಆಯಿತು. ತುಂಬ ಟ್ರೆಡಿಷನಲ್ ಲುಕ್ ಸಹಿತ ಇದು ಕೊಡುತ್ತೆ. ಆಮೇಲೆ ಅದಕ್ಕೆ ಈ ಸೆಟ್ ಹಾಕ್ಕೊಂಡಿದ್ದೆ, ಏನಂದರೆ ಗ್ರೀನ್ ಬಿಡ್ಸಿರುವಂಥದ್ದು. ಆ್ಯಕ್ಚುಲಿ ಇವಾಗಂತೂ ಎಲ್ಲರೂ ಗ್ರೀನ್ ಬಿಡ್ಸಿರೋದಂತೂ ತುಂಬ ಜಾಸ್ತಿ ಟ್ರೆಂಡಲ್ಲಿದೆಯಲ್ಲ, ಸೊ ಅದಕ್ಕೆ ನಾನು ಇದನ್ನೇ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡೆ. ಈ ಸಾರಿ ಬ್ಲೌಸ್ ಸಹಿತ ನಾನು ಏನಂತ ಹೇಳಿದ್ರೆ ನನ್ನ ಒಂದು ರೆಗ್ಯುಲರ್ ಬುಟ್ಟಿಕ್ಕಿದೆ, ಅಲ್ಲೇ ಕೊಟ್ಟಿದ್ದೆ. ತುಂಬ ಚೆನ್ನಾಗಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ ಅವರು. ಆ್ಯಕ್ಚುಲಿ ನಾನು ಅವ್ರ ಹತ್ರ ಆಲ್ಮೋಸ್ಟ್ ಒಂದು 12 ಇಯರ್ಸಿಂದ ಸೇಮ್ ಬುಟ್ಟಿಕ್ಕಿಗೆ ಕೊಡ್ತೀನಿ. ನಾನು ಆ್ಯಕ್ಚುಲಿ ನಂದು ಏನಾದರೂ ಕಾಂಜೀವರಂ ಸಾರಿ ಈ ಥರ ಏನಾದರೂ ತುಂಬ ಎಕ್ಸ್ಪೆನ್ಸಿವ್ ಸಾರೀಸ್ಗೆಲ್ಲ ನಾನು ಅಲ್ಲೇ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊತೀನಿ. ಅವ್ರದ್ದು ಏನಂತ ಹೇಳಿದ್ರೆ ಸ್ಟಿಚಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಪೂಜೆ ಮಾಡ್ಕೊಳ್ಳೋಕ್ಕಂತ ನಾನು ಸ್ಟಾರ್ಟ್ ಮಾಡಿದೆ. ಪೂಜೆ ಮಾಡಿಬಿಟ್ಟು ಆಮೇಲೆ ಊಟ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಎಷ್ಟು ನೀಟಾಗಿ ಅಂದರೆ ಎಲ್ಲ ಡೆಕೋರೇಷನ್ನು ಸಿಂಪಲ್ಲಾಗಿ ತುಂಬ ಚೆನ್ನಾಗಾಗಿದೆ. ನಾವು ಜನರಲಾಗಿ ಏನಂತ ಹೇಳಿದ್ರೆ ನಮ್ಮ ಹಸ್ಬೆಂಡ್ ಯಾವಾಗೂ ಫ್ಲವರ್ ಅವರೇ ತೊಗೊಂಬರ್ತಾರೆ ಪೂಜೆಗೆಲ್ಲ. ಅವ್ರು ತೊಗೊಂಬಂದರೆ ತುಂಬ ತೊಗೊಂಬರ್ತಾರೆ. ಆ್ಯಕ್ಚುಲಿ ನಾನು ಒನ್ ಡೇ ಮುಂಚೆ ಹೋಗ್ಬಿಟ್ಟು ನಾನು ಮಾರ್ಕೆಟಲ್ಲಿ ಶಾಪಿಂಗ್ ಮಾಡಿದ್ರೆ ನನಗೆ ಹೂವು ಎಲ್ಲ ತುಂಬ ತೊಗೊಂಬರೋಕ್ಕಾಗ್ತಾಯಿತ್ತು. ಪಾಪ ಅವ್ರಿಗೂ ತರೋಕ್ಕಾಗಲಿಲ್ಲ, ಹಾಗೆ ನನಗೂ ತರೋಕ್ಕಾಗಿಲ್ಲ. ಸೊ ನನಗೆ ಆನ್ಲೈನಲ್ಲಿ ಎಷ್ಟಾಗುತ್ತೆ ಅಷ್ಟು ಆರ್ಡರ್ ಮಾಡಿ ಮಾತ್ರ ನಾನು ಫ್ಲವರ್ಸ್ ಹಾಕಿದ್ದೀನಿ. ಇಲ್ಲಾಂದರೆ ನಾನು ಜನರಲಾಗಿ ಆ್ಯಕ್ಚುಲಿ ತುಂಬ ಫ್ಲವರ್ ಮುಡಿಸ್ಬೇಕಂತ ಇಷ್ಟ ನನಗೆ. ನಾನು ಯಾವಾಗಲೂ ಜಾಸ್ತಿ ಫ್ಲವರೇ ಮುಡಿಸೋದು. ಬಟ್ ಇವತ್ತು ಅನ್ಫಾರ್ಚುನೇಟ್ಲಿ ನನಗೆ ಅಷ್ಟೊಂದು ಫ್ಲವರ್ಸ್ ಸಿಕ್ಕಲಿಲ್ಲ. ಆನ್ಲೈನಲ್ಲಿ ಆರ್ಡರ್ ಮಾಡಿದಾಗ ಬಿಡಿ ಹೂವೇ ಜಾಸ್ತಿ ಸಿಕ್ಕತ್ತೆ ನಮಗೆ, ಮಾಲೆಗಳು ಅದು ಇದು ಎಲ್ಲ ಸಿಕ್ಕಲ್ಲ. ಸೊ ಇದರಲ್ಲೇ ನನಗಂತೂ ಅಂದರೆ ನನಗೆ ಮನಸ್ಸಿಗಂತೂ ಖುಷಿ ಆಗೋ ಥರ ಒಂದು ಡೆಕೋರೇಷನ್ ಆಯಿತು, ನೀಟಾಗಿ ಸಿಂಪಲ್ಲಾಗೆ. ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ನಾನು. ಪೂಜೆ ಏನಂತ ಹೇಳಿದರೆ ಇಲ್ಲಿ ಒಳಗಡೆನೂ ಪೂಜೆ ಮಾಡಿಕೊಂಡೆ, ಹಾಗೆ ತುಳಸಿ ಕಟ್ಟೆಗೆ ಸಹಿತ ಪೂಜೆ ಮಾಡ್ಕೊಳ್ಳೋದಿತ್ತು. ಈವ್ನಿಂಗ್ ನಾನು ಏನಂತ ಹೇಳಿದ್ರೆ ನನ್ನದು ಫ್ರೆಂಡ್ಸ್ಗಳನ್ನೆಲ್ಲ ಸ್ವಲ್ಪ ಕುಂಕುಮಕ್ಕೆ ಸಹಿತ ಕರೆದಿದ್ದೆ. ಹಾಗೆ ನನಗೂ ತುಂಬ ಇನ್ವಿಟೇಷನ್ ಇತ್ತು ಬೇರೆಯವ್ರ ಮನೆಗೆ ಕುಂಕುಮಕ್ಕೆ ಹೋಗೋಕ್ಕೆ ಎಲ್ಲ. ಸೊ ಅದಕ್ಕೆ ಏನಂತ ಹೇಳಿದ್ರೆ ಮತ್ತೆ ಅದಕ್ಕೆಲ್ಲ ನೀಟಾಗಿ ರೆಡಿ ಆಗೋದು ಅದೆಲ್ಲ ಇದ್ದೇ ಇರುತ್ತಲ್ಲ. ಮತ್ತು ಈವ್ನಿಂಗ್ ಮತ್ತೊಂದು ಸಲ ನಾವು ಆರತಿ ಎಲ್ಲ ಮಾಡೋಕ್ಕಿರುತ್ತೆ ದೇವರಿಗೆ. ಅದಕ್ಕೆ ಎಲ್ಲನೂ ಇವಾಗ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಪೂಜೆ ಆಗಿದ ತಕ್ಷಣ ಮತ್ತೇನೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ನಾನು ಆ್ಯಕ್ಚುಲಿ ಸ್ವಲ್ಪ ಸಿಂಪಲ್ಲಾಗೇ ಮಾಡಿದ್ದೀನಿ ಈ ಸಲ ಇದು ವರಮಹಾಲಕ್ಷ್ಮಿ ಫೆಸ್ಟಿವಲ್ನ. ನಾನಂತೂ ನನ್ನ ಫ್ರೆಂಡ್ಸ್ ಮನೇಲಿ ಎಲ್ಲ ಕಡೆಯೂ ನೋಡ್ತಾ ಇದ್ದೆ, ಎಷ್ಟು ಚೆಂದ ಅಲಂಕಾರ ಮಾಡಿದರು, ಸೀರೆ ಎಲ್ಲ ಉಡಿಸ್ಬಿಟ್ಟು. ಆಮೇಲೆ ಎಷ್ಟು ಚೆಂದ ಫ್ಲವರಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನನಗೂ ಆ ಥರ ಮಾಡಬೇಕಂತ ಇಷ್ಟ. ನನಗೆ ಇವಾಗ ಏನಂತ ಹೇಳಿದ್ರೆ ನಾನು ಅದನ್ನ ವ್ರತನ ಇನ್ನೂ ಹಿಡ್ದಿಲ್ಲ. ಸೊ ಅದು ಹಿಡಿದಾಗ ತುಂಬ ಅಂದರೆ ನೀಟಾಗಿ ಅದನ್ನು ಕರೆಕ್ಟಾಗಿ ಫಾರ್ಮಾಲಿಟೀಸ್ ಪ್ರಕಾರ ಮಾಡಬೇಕು. ಇವಾಗ ಏನಂತ ಹೇಳಿದ್ರೆ ನಾನು ನಾರ್ಮಲಾಗೆ ಎಲ್ಲರೂ ಹೇಗೆ ನಾರ್ಮಲ್ ಫೆಸ್ಟಿವಲ್ ಮಾಡ್ತಿರಲ್ಲ ಆ ಥರನೇ ನಾನು ಕೂಡ ಮಾಡಿಕೊಂಡೆ. ಬಟ್ ಆ ಥರ ಫ್ಲವರ್ಸ್ ಎಲ್ಲ ಹಾಕಿಬಿಟ್ಟು ಆಮೇಲೆ ದೇವಿಗೆ ಆ ಥರ ಸೀರೆ ಎಲ್ಲ ಉಡಿಸ್ಬಿಟ್ಟು ಮಾಡೋ ವ್ರತ ನಿಜಾನು ತುಂಬ ಚೆನ್ನಾಗಿರುತ್ತೆ. ಅದು ತುಂಬ ಚೆಂದ ಕೂಡ ನೋಡೋಕ್ಕೆ. ಇವತ್ತೇ ನಮ್ಮ ಹಸ್ಬೆಂಡ್ಗೆ ತುಂಬ ಕೆಲಸ ಇತ್ತು. ಅವ್ರು ಮಧ್ಯಾಹ್ನ ಫೆಸ್ಟಿವಲ್ ಊಟಕ್ಕೆ ಬರೋಕ್ಕೆ ಕೂಡ ಆಗಲಿಲ್ಲ. ನಾನು ಅದೇ ಅನ್ಕೋತಾ ಇದ್ದೆ, ಯಾಕಪ್ಪ ಇವತ್ತೇ ಅವ್ರಿಗೆ ಅಷ್ಟೊಂದು ಕೆಲಸ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಸದ್ಯ ಈವ್ನಿಂಗ್ ಬಂದರು. ಆವಾಗ ನನಗೆ ಆ್ಯಕ್ಚುಲಿ ಖುಷಿ ಆಯಿತು. ಈವ್ನಿಂಗ್ ಸ್ವಲ್ಪ ಬೇಗನೆ ಬಂದರು ಇವತ್ತು. ಪೂಜೆನೂ ಕೂಡ ಚೆನ್ನಾಗಾಯಿತು. ಆಮೇಲೆ ನಾನು ಕೂಡ ನನ್ನ ಫ್ರೆಂಡ್ಸ್ನೆಲ್ಲ ಕರೆದಿದ್ದೆ, ಅವರು ಕೂಡ ಬಂದರು. ನಾನು ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಮನೆಗೆಲ್ಲ ಹೋದಾಗ ತುಂಬ ಜನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ನನಗೆ, ಹಳೆ ಫ್ರೆಂಡ್ಸ್ ಎಲ್ಲ. ತುಂಬ ದಿನದಿಂದ ಮೀಟ್ ಮಾಡದೇ ಇರೋ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು. ಅದನ್ನು ಸಹಿತ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಆಮೇಲೆ ನಾನು ತುಳಸಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದೆ. ತುಳಸಿ ಕಟ್ಟೆ ಅಂತ ಹೇಳಿದರೆ ನಂದು ಮುಂಚೆ ದೊಡ್ಡ ತುಳಸಿದು ಪ್ಲ್ಯಾಂಟ್ ಇತ್ತು. ತುಂಬ ಚೆನ್ನಾಗಿ ಬುಷಿಯಾಗಿ ಬೆಳೆದಿತ್ತು. ಅದಿವಾಗ ಆ್ಯಕ್ಚುಲಿ ಸತ್ತೋಯ್ತು ನನಗೆ ಒನ್ ಮಂತ್ ಹಿಂದೆ. ಸೊ ಇವಾಗ ಒಂದೇ ಒಂದು ಚಿಕ್ಕ ಗಿಡ ಹಾಕಿದ್ದೀನಿ, ಅದು ಇವಾಗ ಬೆಳೀತಾ ಇದೆ. ಆ್ಯಕ್ಚುಲಿ ತುಳಸಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಬಿಸಿಲು ಬೇಕಾಗುತ್ತೆ. ಬಟ್ ಇಲ್ಲೇನಂತ ಹೇಳಿದ್ರೆ ಬಿಸಿಲು ಬೀಳತ್ತೆ, ಬಟ್ ಒಂದು 6 ಮಂತ್ಸ್ ತನಕ ಚೆನ್ನಾಗಿರುತ್ತೆ. ಆಮೇಲೆ ಏನಾದರೂ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಯಾವಾಗೂ ಅಷ್ಟೇ, ಒಂದು ಗಿಡ ಹಾಳಾಗಿ ಇನ್ನೊಂದು ಗಿಡ ಬರೋ ಅಷ್ಟೊತ್ತಿಗೆ ಇನ್ನೊಂದು ಹೊಸದಾಗಿ ತಂದು ಹಾಕಿಬಿಡ್ತೀನಿ. ಬಟ್ ಈ ಸಲ ಅಂತ ಏನಂತ ಹೇಳಿದರೆ ಅದ್ರದ್ದು ಬೀಜ ಉದುರಿರುತ್ತಲ್ಲ, ಅದರಿಂದನೇ ಮತ್ತೆ ಹೊಸ ಗಿಡ ಹುಟ್ಟಿತ್ತು ಅದ್ರ ಕೆಳಗಡೆನೆ. ಅದರಿಂದ ನಂಗೆ ತುಂಬ ಖುಷಿ ಆಯಿತು. ಇವಾಗ ಒಂದು ಆಲ್ಮೋಸ್ಟ್ 1 ಇಯರಿಂದ ಹಾಗೆ ಆಗ್ತಾಯಿದೆ. ಏನಂತ ಹೇಳಿದ್ರೆ ಆ ಒಂದು ಗಿಡ ಸಾಯೋಕ್ಕಿಂತ ಮುಂಚೆನೇ ಇನ್ನೊಂದು 2-3 ಗಿಡ ಅದೇ ಪಾಟಲ್ಲಿ ಬಂದಿರುತ್ತೆ, ಇಲ್ಲ ಅಂದರೆ ಒಂದೊಂದ್ಸಲ ಬೇರೆ ಪಾಟಲ್ ಸಹಿತ ಬಂದಿರುತ್ತೆ. ಬಿಕಾಸ್ ಅದ್ರ ಬೀಜನೆಲ್ಲ ಬೇರೆ ಪಾಟಿಗೆ ಹಾರ್ಬಿಟ್ಟು ಸಹಿತ ಬಿದ್ದಿರತ್ತಲ್ಲ. ಸೊ ಅಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಹೇಗೆ ತುಳಸಿ ಪೂಜೆ ಮಾಡ್ಕೊತಾ ಇದ್ದೀನಿ. ನಂಗೆ ತುಳಸಿ ಪೂಜೆ ಮಾಡೋದನ್ನ ಮುಂಚೆಯಿಂದನೂ ತುಂಬ
ಅಂದರೆ ತುಂಬ ಇಷ್ಟ. ಅದು ನಂಗೆ ಈ ಪ್ಲೇಸ್ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ. ನಾನು ಆ ಬಾಲ್ಕನಿಯಲ್ಲಿ ಏನು ತುಳಸಿ ಇಟ್ಕೊಂಡಿದ್ರಲ್ಲ ಆ ಜಾಗ ತುಂಬ ಚೆನ್ನಾಗಿದೆ. ಇಲ್ಲಿ ಒಂಥರ ಪೂಜೆ ಮಾಡೋಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಒಂಥರ ಸಖತ್ ಡಿವೈನ್ ಫೀಲಿಂಗ್ ಬರುತ್ತೆ ಇಲ್ಲಿ. ಆಮೇಲೆ ಏನಂತ ಹೇಳಿದರೆ, ನಾವು ತುಳಸಿ ಇಟ್ಟು ಡೈಲಿ ಅದು ತುಳಸಿ ಹತ್ರ ಇರೋದ್ರಿಂದ ಅದು ನಮ್ಮ ಹೆಲ್ತ್ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನನ್ನ ಪೂಜೆ ನಿಮಗೇನಾದರೂ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ನಿಮಗೆಲ್ಲ ನನ್ನ ಪೂಜೆ ಮಾಡಿರೋದು ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆಮೇಲೆ ಸ್ವಲ್ಪ ಫಿಟ್ ಚೆಕ್ ಮಾಡೋಣ ಅಂತ ಈ ವಿಡಿಯೋ ತೊಗೊತಾ ಇದ್ದೆ. ಸೊ ನನ್ನ ಸಾರಿ ಬಗ್ಗೆ ಆಲ್ರೆಡಿ ಮಾತಾಡ್ಬಿಟ್ಟಿದ್ದೀನಿ ನಾನು. ನಿಮಗೆಲ್ಲರಿಗೂ ಗೊತ್ತು ಈ ಸಾರಿ ತುಂಬಾ ಆ್ಯಕ್ಚುಲಿ ತುಂಬ ಪ್ರೆಟಿಯಾಗಿದೆ. ನನಗೇನಂತ ಹೇಳಿದ್ರೆ ತೊಗೊಳ್ಳುವಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು. ಬಟ್ ಏನಂತ ಹೇಳಿದರೆ ಇದ್ರದ್ದು ಲುಕ್ ಮತ್ತು ಆ ಕಾಂಬಿನೇಷನ್ ಇದೆಯಲ್ಲ, ಕಲರ್ ಕಾಂಬಿನೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಮ್ಗೆ ಯಾರಿಗಾದರೂ ಇದು ಸಾರಿ ಎಲ್ಲಿ ತೊಗೊಂಡೆ ಅಂತ ಬೇಕಂತ ಏನಾದರೂ ಡೀಟೇಲ್ಸ್ ಬೇಕಂತ ಇದ್ದರೆ ನೀವು ಕಾಮೆಂಟ್ ಮಾಡಿ, ನಾನು ಅದು ಶಾಪ್ ಡೀಟೇಲ್ಸ್ನ ನಿಮಗೆ ಹಾಕ್ತೀನಿ. ಅವ್ರ ಹತ್ರ ಏನಂತ ಹೇಳಿದರೆ ಅವರು ಇದು ಸಾರಿ ಅವರೇ ಮಾಡಿಸಿ ಕೊಡ್ತಾರೆ ನಿಮಗೆ. ಆ್ಯಕ್ಚುಲಿ ನಿಮ್ಗೇನಾದರೂ ಇನ್ ಕೇಸ್ ಏನಾದರೂ ಕಾಂಬಿನೇಷನ್ಸ್ ಬೇಕಂತ ಹೇಳಿದ್ರು ನಿಮಗೆ ನೀವು ಹೇಳಿಬಿಟ್ಟು ಕೂಡ ಸಹಿತ ಮಾಡಿಸ್ಕೊಬೋದು. ಅವ್ರ ಹತ್ರ ನೀವು ಶಾಪ್ಗೆ ಹೋದ್ರೂ ಅಷ್ಟೇ ತುಂಬ ಚೆನ್ನಾಗಿರೋ ಸಾರಿ ಕಲೆಕ್ಷನ್ಸ್ ಇದೆ ಅವ್ರ ಹತ್ರ. ನಾನು ಆ್ಯಕ್ಚುಲಿ ಒಂದ್ಸಲ ಬ್ಯಾಂಗ್ಳೂರು ಸಿಟಿ ಟೂರ್ ಅಂತ ನಾನು ಅವಾಗವಾಗ ಮಾಡ್ತಾಯಿರ್ತೀನಿ ಅಮ್ಮನ ಜೊತೆಗೆ. ಹಾಗೆ ನಾನು ಬ್ಯಾಂಗ್ಳೂರು ಫೋರ್ಟ್ ನೋಡೋಕ್ಕೆ ಹೋದಾಗ ಅಲ್ಲಿ ಒಬ್ಬರು ಸಿಕ್ಬಿಟ್ಟು ನಮಗೆ ಆ ಶಾಪ್ಗೆ ಕರ್ಕೊಂಡು ಹೋಗಿದ್ದು. ನಾನು ಆ್ಯಕ್ಚುಲಿ ಅಲ್ಲಿ ಹೋದಾಗ ಒಂದು 5 ಸಾರಿ ತೊಗೊಂಬಂದುಬಿಟ್ಟಿದೆ. ಎಲ್ಲದೂ ತುಂಬ ಚೆನ್ನಾಗಿದೆ. ಅದರಲ್ಲಿ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಎಕ್ಸ್ಕ್ಲೂಸಿವ್ ಆಗಿದೆ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಇದು. ಈ ಮಂತಂತೂ ಫುಲ್ ಇನ್ನು ಈ ಪೂಜೆ ಏನಂತ ಹೇಳಿದರೆ ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಮತ್ತೆ ಇವಾಗ ಗಣೇಶನ ಹಬ್ಬ ಕೂಡ ಬರುತ್ತೆ. ಸೊ ಮತ್ತು ಗಣೇಶನ ಹಬ್ಬಕ್ಕೂ ರೆಡಿ ಮಾಡ್ಕೊಳ್ಳೋದೆಲ್ಲ ಇರುತ್ತೆ. ಸೊ ಎಲ್ಲರೂ ಅಷ್ಟೇ ಈ ಮಂತ್ ಫುಲ್ಲು ಕ್ಲೀನಿಂಗ್ ಅದು ಇದು ಅದರಲ್ಲೇ ಇರ್ತಾರೆ ಅಂತ ಅಂದ್ಕೊತೀನಿ. ನಾನು ಆ್ಯಕ್ಚುಲಿ ವೈಭವ ಲಕ್ಷ್ಮಿ ವ್ರತ ಸಹಿತ ಯಾವಾಗೂ ಮಾಡ್ತೀನಿ. ನಾನು ಆಲ್ಮೋಸ್ಟ್ ಒಂದು 8th ಸ್ಟ್ಯಾಂಡರ್ಡ್ ಇರುವಾಗಿಂದ ನಾನು ವೈಭವ ಲಕ್ಷ್ಮಿ ವ್ರತ ಅಂತ ಮಾಡ್ತಾಯಿದ್ದೀನಿ. ಅದರಿಂದ ನನಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ. ನನಗೇನೊಂದು ಚಿಕ್ಕ ಪ್ರಾಬ್ಲಮ್ ಇರಲಿ, ದೊಡ್ಡ ಪ್ರಾಬ್ಲಮ್ ಇರಲಿ, ಇಲ್ಲ ನಾರ್ಮಲ್ ಏನೇ ಆದ್ರೂ ಒಂದು ಅದನ್ನು ಮಾಡಿಬಿಟ್ರೆ ನಂಗೆ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ. ಹಾಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ಸೊ ನಾನು ಅನ್ಕೋತಾ ಇದ್ದೆ ಇವತ್ತಿಂದ ನಾನು ಏನಂದರೆ ವರಮಹಾಲಕ್ಷ್ಮಿ ಇದು ವ್ರತ ಮುಗ್ದಾದ್ಮೇಲೆ ನಾನು ವೈಭವಲಕ್ಷ್ಮಿ ವ್ರತ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ನಾನು ಆ ಬುಕ್ಕನ್ನು ಸಹಿತ ಓದೋಣ ಅಂತ ಸ್ವಲ್ಪ ಹೊತ್ತು ಆ ಬುಕ್ಕನ್ನು ಓದಿದೆ, ವೈಭವಲಕ್ಷ್ಮಿ ವ್ರತದ ಬುಕ್ಕನ್ನ. ಆ್ಯಕ್ಚುಲಿ ಅದು ಏನಂತ ಹೇಳಿದ್ರೆ ನಾವು ತುಂಬ ಈ ಥರ ಯಾವಾಗ ದೇವ್ರಿಗೆ ಕನೆಕ್ಟೆಡ್ ಆಗಿರ್ತೀವಲ್ಲ, ನಮಗೆ ಆ್ಯಕ್ಚುಲಿ ನಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ. ಯಾವತ್ತೇ ಒಂದು ಬೇಜಾರಾಗಲಿ ನೋವಾಗಲಿ ಲೈಫಲ್ಲಿ ಜಾಸ್ತಿ ಹೊತ್ತು ಇರೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಯಾವಾಗಲೂ ದೇವ್ರು ನಮ್ಮ ಸಪೋರ್ಟಿಗೆ ಇದ್ದೇ ಇರ್ತಾರೆ. ನಾವು ಯಾವಾಗೂ ದೇವ್ರ ಪೂಜೆ ಮತ್ತು ನಾವೇನಂತ ಹೇಳಿದರೆ ಇಟ್ಸ್ ನಾಟ್ ಅಬೌಟ್ ಡೂಯಿಂಗ್ ಓನ್ಲಿ ಪೂಜಾ ಅಂತ. ನಾವೇನಂತ ಹೇಳಿದ್ರೆ ದೇವ್ರಿಗೆ ಯಾವಾಗಲೂ ಕನೆಕ್ಟೆಡ್ ಆಗಿರಬೇಕು ಮತ್ತು ಯಾವಾಗೂ ತುಂಬ ಹಂಬಲ್ ಆಗಿರಬೇಕು. ದೇವ್ರು ಏನು ಕೊಟ್ಟಿದ್ದಾನೆ, ಚಿಕ್ಕದಾಗಲಿ ಅದು ದೊಡ್ಡದಾಗಲಿ, ನಾವು ತುಂಬ ಥ್ಯಾಂಕ್ಫುಲ್ ಆಗಿರಬೇಕು. ಆವಾಗ ನಿಜವಾಗೂ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ದೇವ್ರಿಗೆ ಎವ್ರಿ ಮಿನಿಟ್ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಒಳ್ಳೆ ಊಟ ಮಾಡಿದಾಗ್ಲೂ ನಾನು ಸಹಿತ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ದೇವರೇ ಇವತ್ತು ನೀನು ನನಗೆ ಒಳ್ಳೆ ಊಟ ಕೊಟ್ಟಿದ್ಯಾ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮ ಲೈಫಲ್ಲಿ ಏನೇ ಸ್ಮಾಲ್ ಥಿಂಗ್ಸ್ ಆಗಲಿ ಬಿಗ್ ಥಿಂಗ್ಸ್ ಆಗಲಿ ನಾವು ತುಂಬ ಏನಂತ ಹೇಳಿದ್ರೆ ಗಾಡ್ಗೆ ಯಾವಾಗಲೂ ಥ್ಯಾಂಕ್ಫುಲ್ ಆಗಿರಬೇಕು. ನಾನಂತೂ ಅದನ್ನೇ ಎವ್ರಿ ಮಿನಿಟ್ ಮಾಡ್ತೀನಿ. ನಂದು ಏನಾದರೂ ಮನಸ್ಸಿಗೆ ಒಂದು ನೋವಾಗಿ ಮತ್ತೆ ಸಮಾಧಾನ ಬಂದ್ರೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ ಥರ ಇದ್ದರೆ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.